ಐ ಹ್ಯಾವ್ ಓನ್ಲಿ 10 minutes ಟು ಪ್ಯಾಕ್ ಎವ್ರಿಥಿಂಗ್. ಗೊತ್ತಿಲ್ಲ ನನಗೆ ಆಗುತ್ತಿಲ್ಲ ಅಂತ ಹೇಳಿ. ಬಟ್ ಇವಾಗ ನಾನು ಇಲ್ಲಿಂದ ಧಾರವಾಡಕ್ಕೆ ಹೋಗಬೇಕು. ಧಾರವಾಡದಿಂದ ಒಂದೇ ಬರೋದೈತಿ. ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಟು ಸರ್ಪ್ರೈಸ್ ಮೈ ಸಿಸ್ಟರ್. ಆ್ಯಂಡ್ ದೆನ್ ಟ್ರಿಪ್ ಸಡನ್ ಆಗಿ ಪ್ಲಾನ್ ಆಯಿತು. ಓ ಮೈ ಗಾಡ್, ಸೋ ಮಚ್. ಓಕೆ, ಸೊ ದಟ್ ಇವಾಗ 10 minutes ಐತೆ ಅನ್ಕಡೆ 10 minutes ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿ ದೆನ್ ವಿಲ್ ಗೋ ಟು ಬಸ್ ಸ್ಟಾಪ್. ಗೈಸ್ ವಿದಿನ್ 30 minutes ನಾವೆಲ್ಲ ರೆಡಿ ಆದ್ವಿ. ಇವಾಗ ಒಂದೇ ಬಾರದ ಟ್ರೈನಿಗೆ ಹೋಗೋಣ. ಲಾಸ್ಟ್ ಟೈಮ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಟ್ರೈನನ್ನ ಆ್ಯಕ್ಚುಲಿ, ಬಿಕಾಸ್ ದಟ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಟೈಮಿಂಗ್. ಕರೆಕ್ಟ್ ಟೈಮಿಗೆ ಬರ್ತದ. ನಾವೇನಾದ್ರು ಲೇಟಾಗಿ ಹೋದ್ವು ಅಂತಂದ್ರೆ ಇಟ್ಸ್ ಅವರ್ ಫಾಲ್ಟ್. ಸೊ ದಟ್ ಎಷ್ಟಾಗತ್ತಲ್ಲ ಅಷ್ಟು ಜಲ್ದಿ ಹೋಗೋಣ. ಬೆಳಗಾವಿಯಿಂದ ಧಾರವಾಡ 76 kilometers ಅದು. ಆಲ್ಮೋಸ್ಟ್ 1.5 hours ಬೇಕಾಗ್ತೈತಿ. ವೈಲ್ ಟ್ರಾವೆಲಿಂಗ ನನಗೊಂದು ಸ್ವಲ್ಪ ಮೇಲ್ಸ್ ಎಲ್ಲ ಬಂದಿದ್ದು, ಅದಕ್ಕೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ ನಾನು. ಆಲ್ಸೋ ಸ್ವಲ್ಪ ಕನ್ಫರ್ಮೇಷನ್ ವಿಡಿಯೋಸ್ ಎಲ್ಲ ಇದ್ವು. ವಾಸ್ ಜಸ್ಟ್ ವರ್ಕಿಂಗ್. ಗೆಟಿಂಗ್ ಲೇಟ್ ಗಾಯ್ಸ್. ನಂಗೆ ಗೊತ್ತಿಲ್ಲ ಹೋಗಿ ಮುಟ್ತೇನೋ ಇಲ್ಲ ಅಂತ ಹೇಳಿ. ಇವ್ರು ಏನಾದರೂ ಲೈಕ್ ಅರೌಂಡ್ 1 o'clock ತನಕ ಹೋಗಿ ರೀಚ್ ಆಗ್ತೇವೆ ಅಂತ ಹೇಳಿ. 1:15 ನಂದು ಟ್ರೈನ್ ಐತಿ. ಧಾರವಾಡದಿಂದ ಅಗೇನ್ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗಬೇಕು. ಈಗ ದಗ್ ಆಗತೈತಿ. ಹೋಗ್ಬಿಡ್ತೇನೇನಿಲ್ಲ ಅಂತ ಹೇಳಿ. ಲೆಟ್ಸ್ ಸಿ ದಟ್ ಹೋಪ್. ಲಾಸ್ಟ್ ಒನ್ ಟೈಮ್ ನಾನು ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಸಲ ಮಿಸ್ ಮಾಡ್ಕೊಳಕ್ಕೆ ಮನಸ್ಸಿಲ್ಲ. ಬಟ್ ಆಲ್ರೆಡಿ ಇಟ್ಸ್ ಟೈಮ್ ಆಗತ್ತೈತಿ. ಭಾಳ ಟೈಮ್ ಆಗಿತ್ತು. Reached guys, we have reached. We made it actually. So that ಇವಾಗ ನಾವದೀವಿ ಧಾರವಾಡ ಸ್ಟೇಷನ್ನಾಗ. ಆ್ಯಂಡ್ ದೆನ್ ಒಂದೇ ಬರುತ್ತೆ ಅಲ್ಲಿ ನಿಂತೈತಿ. ಇದು 1:15 ಅದು ಆ್ಯಕ್ಚುಲಿ ಟೈಮಿಂಗ್ ಬಂದ. ಸೊ ದಟ್ ಬಟ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಬಿಕಾಸ್ ಶಾರ್ಪ್ 1:15 ಇದು ಇಲ್ಲಿಂದ ಜಾಗ ಬಿಡ್ತದೆ. ಒಂದೇ ಭಾರತ್ ಟ್ರೈನ್ ಎಕ್ಸ್ಪ್ರೆಸ್ ವಾಟ್ ಎವರ್ ಇಟ್. ಸೊ ಜನ ಎಲ್ಲ ಅಲ್ಲಿ ನಿಂತು ಫೋಟೋ ತೆಗೆಸ್ಕೊಳತ್ತಾರು. ಇಟ್ಸ್ ಗುಡ್ ಟು ಸಿ ದ್ಯಾಟ್ ಇಂಡಿಯಾ ಎಷ್ಟು ಇಂಪ್ರೂವ್ ಆಗತ್ತದ. ಜನ ಎಲ್ಲ ಮುಂದುವರೆಯತ್ತದ, ಟೆಕ್ನಾಲಜಿ ಮುಂದುವರೆಯತ್ತದ. ಸೋ ಗುಡ್ ಆ್ಯಕ್ಚುಲಿ. ಸೊ ಇವಾಗ ಜಸ್ಟ್ ನಾವಿಲ್ಲೇ ಬಂದ್ವಿ. ಆಮೇಲೆ ಇದು ಆಲ್ಮೋಸ್ಟ್ ಒಂದು 7-7:30 ತನಕ ಹೋಗಿ ಮುಟ್ತದ ಅಂತ ಅನಿಸ್ತದೆ. ಲೆಟ್ಸ್ ಸಿ ದ್ಯಾಟ್ ಹೌ ಇಟ್ ವರ್ಕ್ಸ್. ವಂದೇ ಭಾರತ್ ಎಕ್ಸ್ಪ್ರೆಸ್ ಇಸ್ ಸೋ ಕಂಫರ್ಟೇಬಲ್ ಆ್ಯಕ್ಚುಲಿ. ನೀವು ಇದನ್ನು ಆನ್ಲೈನ್ ಏನೋ ಬುಕ್ ಮಾಡಬೇಕಾಗ್ತದೆ. ಶಾರ್ಪ್ 1:15 ಇದು ಇಲ್ಲಿಂದ ಜಾಗ ಬಿಡ್ತದೆ. ದೆನ್ ವಿಲ್ ಗೋ ಟು ಹುಬ್ಬಳ್ಳಿ. ಎಂಟರ್ ಆದ ತಕ್ಷಣ ನಿಮ್ಗೆ ಓದಲಿಕ್ಕೆ ಒಂದು ಪೇಪರ್ ಕೊಡ್ತಾರೆ. ಆಫ್ಟರ್ನೂನ್ ಫುಡ್ ಕೊಡ್ತಾರೆ ಅರೌಂಡ್ 2 o'clock. ಆ್ಯಂಡ್ ದಿಸ್ ಇಸ್ ಬಾತ್ರೂಮ್. ಯು ಕಾಂಟ್ ಬಿಲೀವ್, ಇಂಡಿಯನ್ ರೈಲ್ವೆದಾಗ ಈ ಪಾರ್ಟಿ ಕ್ಲಿಯರ್ ಆಗಿರುವಂತಹ ರೆಸ್ಟ್ ರೂಮ್ಸ್ ನೋಡೋದೇ ಚಂದ. ಆ್ಯಕ್ಚುಲಿ ವೆಸ್ಟರ್ನ್ ಆ್ಯಂಡ್ ದೆನ್ ಇಂಡಿಯನ್ ಎರಡೂ ಪ್ರೊವೈಡ್ ಇದಾವೆ ಇಲ್ಲಿ. ನಾನು ವೀಕ್ ಡೇಸ್ದಾಗ ಟ್ರಾವೆಲ್ ಮಾಡತ್ತಿದ್ನಿ. ಸೊ ಪೂರ ಟ್ರೈನ್ ಖಾಲಿ ಆಗಿತ್ತು. ಏನೇನು ಫೆಸಿಲಿಟಿ ಬೇಕಲ್ಲ ಅದೆಲ್ಲನೂ ಇಲ್ಲಿ ಇರ್ತೈತಿ. ಇಟ್ಸ್ ಲೈಕ್ ಅ ಫ್ಲೈಟ್. ಟ್ರೈನ್ ಇಷ್ಟು ಸ್ಟೇಬಲ್ ಅದ ಅಂತಂದ್ರೆ ವರ್ಕ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ವರ್ಕ್. ಲೈಕ್ ಹೊರಗಡೆಯಿಂದ ಏನೂ ಸೌಂಡ್ ಕೇಳಿಸಂಗಿಲ್ಲ. ಆರಾಮಾಗಿ ವರ್ಕ್ ಮಾಡ್ಬೋದು. ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. ನಾರ್ಮಲ್ ಟ್ರೈನಿಗೆ ಈ ಟ್ರೈನಿಗೆ ಗಜಾಂತರ ವ್ಯತ್ಯಾಸ ಐತಿ. ಇವಾಗ ನಾನು ಟ್ರಾವೆಲ್ ಮಾಡ್ತಿರೋದು 1300 ಸಮಥಿಂಗ್ ಏನೋ ಕೊಟ್ಟು, ಇನ್ಕ್ಲೂಡಿಂಗ್ ಫುಡ್ ಎಲ್ಲ. ನೀವು ಬುಕ್ ಮಾಡಬೇಕಾದ್ರೆ ನಿಮಗೆ ಫುಡ್ ಬೇಕು ಏನು ಬೇಡ ಅಂತ ಹೇಳಿ ಅಲ್ಲಿ ಆಪ್ಷನ್ಸ್ ಇರ್ತದೆ. ಯು ಜಸ್ಟ್ ಚೂಸ್ ಇಟ್. ನಿಮಗೆ ಫುಡ್ ಬೇಕಂದ್ರೆ ಟಿಕ್ ಹಾಕೋಬೋದು. ಫುಡ್ ಬೇಡ ಅಂತ ಅಂದರೆ ನೀವು ಫುಡ್ ಬಿಟ್ಟು ಜಸ್ಟ್ ಟ್ರಾವೆಲ್ ಅಷ್ಟೇ ಟಿಕೆಟ್ ತೊಗೋಬೋದು. ಟ್ರೈನ್ ಎಷ್ಟು ಸ್ಮೂತಾಗಿ ಹೋಗ್ತದೆ, ನಿಮಗೆ ಗೊತ್ತೂ ಆಗಂಗಿಲ್ಲ ಅದು ಹೊಂಟೈತಿ ಅಂತ ಹೇಳಿ. ಆ್ಯಂಡ್ ಅಲ್ಲೇ ನಿಮ್ಗೆ ಫ್ಲಗನ್ನು ಕೊಟ್ಟಿರ್ತಾರೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ. ಅರೌಂಡ್ 4:30-5 o'clock ಸ್ನ್ಯಾಕ್ಸ್ ಕೊಡ್ತಾರೆ. ಯು ಜಸ್ಟ್ ಸಿ ಹಿಯರ್. ನಿಮಗೆ ಟೀ ಬೇಕಂದ್ರೆ ಟೀ ಕೊಡ್ತಾರೆ, ಕಾಫಿ ಬೇಕಂದ್ರೆ ಕಾಫಿ ಕೊಡ್ತಾರೆ. ಲೈಕ್ ಯು ಗೆಟ್ ಅ ಲಾಡ್ ಆಫ್ ಚಾಯ್ಸಸ್ ಓವರ್ ದೇರ್. ಒಬ್ಬರೇ ಟ್ರಾವೆಲ್ ಮಾಡೋದಕ್ಕಂತೂ ದಿ ಬೆಸ್ಟ್. ಆ್ಯಕ್ಚುಲಿ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಮುಂದೆ ಸೈಡ್ ಇರುವಂತಹ ಪ್ಯಾಸೆಂಜರ್ ಕೂಡ ಅದೇ ಬಿಕಮ್ ಫ್ರೆಂಡ್ಸ್. ಕಳುವಾಗುವಂಥ ಚಾನ್ಸಸ್ ಎಲ್ಲ ಏನಿರಂಗಿಲ್ಲ. ಸೇಫ್ಟಿ ಫಾರ್ ವುಮೆನ್ಸ್ ಈಸ್ ಸೋ ಗುಡ್ ಓವರ್ ಹಿಯರ್. ಆರಾಮಾಗಿ ಕಣ್ಣು ಮುಚ್ಕೊಂಡು ಒಬ್ಬರೇ ವುಮೆನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, ನೀವು ಟ್ರಾವೆಲ್ ಮಾಡಬಹುದಿಲ್ಲೇ. ನಂಗಂತೂ ಒಂದೇ ಭಾರತ್ ಜರ್ನಿ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ದಿಸ್ ಇಸ್ ಮೈ 3rd time ಐ ಗೆಸ್ ದಟ್ ಐ ಆಮ್ ಟ್ರಾವೆಲಿಂಗ್ ಫ್ರಮ್ ಧಾರವಾಡ ಟು ಬೆಂಗಳೂರು. ಟೈಮಿಂಗ್ ಬಂದ ಮಧ್ಯಾಹ್ನ 1:15 ಐತಿದ. 1:15ರಿಂದ 7:30 ತನಕ ನಾವು ಹೋಗಿ ಬೆಂಗಳೂರಿಗೆ ರೀಚ್ ಆಗ್ತೀವಿ. ಇನ್ ಕೇಸ್ ನೀವು ಬೆಂಗಳೂರಿಂದ ಧಾರವಾಡಕ್ಕೆ ಬರಬೇಕಂತ ಅಂದ್ರೆ ಬೆಳಗ್ಗೆ 5:45 ಟ್ರೈನ್ ಅದ ಬೆಂಗಳೂರಿಂದ. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನನಗೆ ರ್ಯಾಂಡಮ್ ಆಗಿ ಜನರಿಗೆ ಮಾತಾಡ್ಸ್ಕೊಳ್ಳೋದು, ಆಮೇಲೆ ಅವ್ರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳೋದು, ನಮ್ಮದು ಸ್ಟೋರೀಸ್ ಎಲ್ಲ ಹೇಳೋದು, ಅವ್ರ ಸ್ಟೋರೀಸನ್ನೆಲ್ಲ ಕೇಳೋದು, ಐಡಿಯಾಸ್ ಎಲ್ಲ ಶೇರ್ ಮಾಡ್ಕೊಳ್ಳೋದು ಭಾಳ ಇಷ್ಟ ಆಗ್ತದೆ. ಸೊ ದ್ಯಾಟ್ ಇದು ನಮ್ದು ಏನೈತಲ್ಲ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ತೈತಿ. ಸೊ ದ್ಯಾಟ್ ನಿಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಬೇಕಂತಂದ್ರೆ ಜಸ್ಟ್ ಗೋ ಔಟ್ಸೈಡ್ ಆ್ಯಂಡ್ ಮೇಕ್ ಫ್ರೆಂಡ್ಸ್ ವಿತ್ ಸಮ್ ಅದರ್ ಪೀಪಲ್ ದ್ಯಾಟ್ ಯು ಡೋಂಟ್ ನೋ. ದ್ಯಾಟ್ ನಾನು ಒಂದು ಪಾಸ್ಟ್ 1-2 ಇಯರ್ಸ್ದಿಂದ ಭಾಳ ಇಂಟ್ರೋವರ್ಟ್ ಇದ್ದೆ. ವೆನ್ ಐ ಸ್ಟಾರ್ಟೆಡ್ ದಿಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮ್ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ದೆನ್ ಐ ಗೋಟ್ ಟು ನೋ ದ್ಯಾಟ್
ಕನ್ವರ್ಸೇಷನ್ ಮಾಡ್ಬೇಕು ಆ್ಯಕ್ಚುಲಿ ರ್ಯಾಂಡಮ್ ಪೀಪಲ್ಸ್ ದೆನ್ ಓನ್ಲಿ ಲೈಕ್ ಯು ವಿಲ್ ರಿಯಲೈಸ್ ಲಾಟ್ ಆಫ್ ಥಿಂಗ್ಸ್. ಆಮೇಲೆ ನಮ್ಗೆ ಇದು ರಿವ್ಯೂ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಒಂದು ಇದನ್ನು ಕೊಟ್ಟರು. ಆಲ್ಮೋಸ್ಟ್ 7:30ಗೆ ವಿ ರೀಚ್ಡ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ.